ಎಲ್ಲರಿಗೂ ನಮಸ್ಕಾರ. ಇಂದಿನ ಯುವ ಪೀಳಿಗೆಯ ಸ್ವಾಭಿಮಾನದ ಬದುಕಿಗಾಗಿ ದೇಶದಲ್ಲೇ ಮೊದಲ ಬಾರಿಗೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಹೊಸ ಅಪರೂಪದ ಸುವರ್ಣ ಅವಕಾಶ, ಅದುವೇ ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ. ಇವತ್ತು ನಾವು ಈ 2 ವರ್ಷಗಳ ವಸತಿ ಸಹಿತ ಶೈಕ್ಷಣಿಕ ಯೋಜನೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಅಧ್ಯಯನ ಕೇಂದ್ರದ ರೂವಾರಿಗಳು ಮತ್ತು ನಮ್ಮ ಸಂಸ್ಥೆಯ ಸಂರಕ್ಷಕರು ಮತ್ತು ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಇಂಥದೊಂದು ವಿಭಿನ್ನವಾದಂತಹ ಅಧ್ಯಯನ ಕೇಂದ್ರ ಸ್ಥಾಪಿಸುವ ಮಹತ್ವದ ಉದ್ದೇಶ ಏನು ಸರ್? ಮಹತ್ವದ ಉದ್ದೇಶ ಅಂತಂದರೆ, ನಾವು ನಮ್ಮ ಸಂವಿಧಾನದ ಒಂದು ಮೂಲ ಅಶೋಕ ಚಕ್ರ ಏನಿದೆ ಅದರಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿರ್ತದೆ. ನಾನು ರಾಜಕೀಯ ಜೀವನದಲ್ಲಿನೂ ಕೆಲಸ ಮಾಡಿದ್ದೇನೆ, ಸಾಮಾಜಿಕ ಜೀವನದಲ್ಲಿನೂ ಮಾಡಿದ್ದೇನೆ, ಪರಿವಾರದಲ್ಲಿನೂ ಮಾಡಿದ್ದೇನೆ. ಸತ್ಯಕ್ಕೆ ದೂರವಾಗಿದ್ದುಕೊಂಡು ಜನರಿಗೆ ಸತ್ಯ ಹೇಳೋದು ಒಂದು ಮೋಸದ ಕೆಲಸ ಆಗಿದೆ. ಮತ್ತು ಎತ್ತರದ ವ್ಯಕ್ತಿಗಳಲ್ಲಿಯೇ ಆ ಗುಣಗಳು ಇಲ್ಲದೇ ಇದ್ದಾಗ ಸಾಮಾನ್ಯ ಜನರಲ್ಲಿ ಹುಡುಕುವುದು ಕಷ್ಟಕರವಾದದ್ದು. ಹೀಗಾಗಿ ಇಡೀ ಮಾನವನ ಬದುಕೆ ಒಂದು ರೀತಿಯಿಂದ ಅಸತ್ಯದ ಮೇಲೆ ನಡೀತಾ ಇದೆ. ಯಾವಾಗೋ ಒಂದೊಂದು ಸಲ ಮಾನವ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ. ಅದು ಕೆಲವೊಂದು ಸಲ ಭಕ್ತಿಯಿಂದ ಆಗ್ಬೋದು, ಅನಿವಾರ್ಯ ಕಾರಣಗಳಿಂದ ಆಗ್ಬೋದು. ಇದು ನನ್ನ ಅನಿಸಿಕೆ. ಸರ್, ನಮ್ಮ ಪ್ರಾಚೀನ ಗ್ರಂಥಗಳಾದಂಥ ಕೌಟಿಲ್ಯನ ಅರ್ಥಶಾಸ್ತ್ರ, ಪಂಚತಂತ್ರ ಮತ್ತು ಭಗವದ್ಗೀತೆಯಂತಹ ಮೌಲ್ಯಗಳನ್ನು ಈ ಯೋಜನೆಯ ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. ಇವತ್ತಿನ ಯುವಕರಿಗೆ ಈ ಪಠ್ಯಕ್ರಮ ಹೇಗೆ ಸಹಾಯ ಆಗಲಿದೆ ಸರ್? ಈ ಪಠ್ಯಕ್ರಮ ನಿಜವಾಗಿ ಅತ್ಯಂತ ಸಹಾಯಕವಾಗಿರ್ತಕ್ಕಂಥ ಪಠ್ಯಕ್ರಮ ಇದೆ. ಉದಾಹರಣೆಗಾಗಿ ಪಂಚತಂತ್ರ ಅಂತಂದರೆ ಅನೇಕರು ಕಾಗಿ ಗುಬ್ಬಿಗಳ ಕಥೆ ಅಂತ ತಿಳ್ಕೊಂಡಿದ್ದಾರೆ. ನಾನು ಈ ಪೀಳಿಗೆಯ ಯುವಕರಿಗೆ ಚಾಲೆಂಜ್ ಕೊಟ್ಟು ಹೇಳ್ತೇನೆ, ನೀವು ಪಂಚತಂತ್ರ ವರ್ಷಕ್ಕೆ 1 ಸಲ ನಿಮಗೆ ಓದಲಿಕ್ಕೆ ಬಂದಾಗೆ ನಡೆದು ಓದ್ತಾ ಹೋಗ್ರಿ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಅದು ಪರಿಹಾರವನ್ನು ಕೊಡುತ್ತದೆ. ಅಷ್ಟೇ ಅಲ್ಲ, ಭಾರತ ದೇಶ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಪುರಾತನ ಮತ್ತು ಶ್ರೇಷ್ಠವಾದಂಥ ಗ್ರಂಥ ಯಾವುದಾದರೂ ಇದ್ದರೆ ಅದು ಪಂಚತಂತ್ರದ ಕಥೆ ಇದೆ. ಹಾಗೆಯೇ ಭಗವದ್ಗೀತೆ ಇದೆ. ಇವತ್ತು ಮ್ಯಾನೇಜ್ಮೆಂಟ್ದವರು ಉಪಯೋಗ ಮಾಡ್ತಾರೆ, ಧಾರ್ಮಿಕದಲ್ಲಿ ಆಧ್ಯಾತ್ಮಿಕದಲ್ಲಿ ಮುಕ್ತಿ ಪಡೆಯೋರು ಉಪಯೋಗ ಮಾಡ್ತಾರೆ, ಕರ್ಮದ ಜಗತ್ತಿನಲ್ಲಿ ಕೆಲಸ ಮಾಡೋರು ಅದನ್ನು ಉಪಯೋಗ ಮಾಡ್ತಾರೆ. ಹೀಗೆ ಅನೇಕ ಮುಖಗಳಲ್ಲಿ ಭಗವದ್ಗೀತೆ ಇದು ಒಂದು ಕೇವಲ ಧಾರ್ಮಿಕ ಗ್ರಂಥ ಅಥವಾ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದಂಥ ಒಂದು ಸಂವಾದದ ಕಾರ್ಯಕ್ರಮ ಅಲ್ಲ, ಅದು ಬದುಕಿನ ಕಾರ್ಯಕ್ರಮ ಇದೆ. ಎಲ್ಲಿ ಆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಹೇಳಬೇಕಾದ್ರೆ, ಮಾನವನನ್ನು ಪರಿಪೂರ್ಣವಾಗಿ ಬಹುಮುಖಿಯಾಗಿ ಅಳಿತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಅಧ್ಯಯನ ಮಾಡಿ ಒಂದು ಇಡೀ ಜಗತ್ತಿಗೇ ಒಂದು ಅಪೂರ್ವ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಆತ ಚಾಣಕ್ಯ ಇದ್ದಾನೆ. ಅದು ಅರ್ಥಶಾಸ್ತ್ರ ಇರ್ಬೋದು, ರಾಜನೀತಿ ಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ನಾನಾ ಮುಖಗಳಲ್ಲಿ ಅವರ ವ್ಯಕ್ತಿತ್ವ ಇದೆ. ಯಾರಾದರೂ ಇವುಗಳನ್ನು ಸಾಮಾನ್ಯ ಗ್ರಂಥಗಳು ಅಂತ ತಿಳ್ಕೊಂಡ್ರೆ ನನಗೆ ಬಹಳ ದುಃಖ ಆಗುತ್ತೆ. ಇವು ಭಾರತದ ಅತ್ಯಂತ ಶ್ರೇಷ್ಠ ಗ್ರಂಥಗಳು. ಸರ್, ಸಾಮಾಜಿಕ ಶಿಲ್ಪಿಗಳ ನಿರ್ಮಾಣ ಈ ಕೇಂದ್ರದ ಮುಖ್ಯ ಗುರಿ. ಹಾಗಾದರೆ ನಮ್ಮ ದೇಶದ ಮತ್ತು ನಮ್ಮ ಸಮಾಜಕ್ಕೆ ಯಾವ ರೀತಿಯ ನಾಯಕರ ಅಗತ್ಯ ಇದೆ ಸರ್? ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ನಾಯಕರು ಅಂತಂದರೆ, ನಾವು ಏನು ಹೇಳ್ತೀವಿ ಹಾಗೆ ಬದುಕ್ತಕ್ಕಂಥ, ಸತ್ಯದ ಮೇಲೆ ನಿಂತಿರ್ತಕ್ಕಂಥ, ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂಥ ಮತ್ತು ಆ ಸತ್ಯದ ಮುಖಾಂತರ ತನ್ನ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕಾಗಿದೆ. ಅಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆಯಾದಾಗ ದೇಶದಲ್ಲಿ ಸತ್ಯದ ಬಗ್ಗೆ ನಂಬಿಕೆ ಕಡಿಮೆ ಆಗುತ್ತೆ. ಆ ನಂಬಿಕೆ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇವತ್ತು ಉತ್ಕೃಷ್ಟ ವ್ಯಕ್ತಿಗಳ ಅತ್ಯಂತ ಅವಶ್ಯಕತೆ ಇದೆ. ಓಕೆ
ಸರ್, ಭಾರತೀಯ ಸಂಸ್ಕೃತಿ, ಆರೋಗ್ಯ, ಸಂವಹನ ಶಕ್ತಿ, ನಾಯಕತ್ವ ಕಲೆ, ವಿಜ್ಞಾನ, ತಂತ್ರಜ್ಞಾನದಂತಹ 9 ಆಧಾರ ಸ್ತಂಭಗಳು ಯುವಕರ ಭವಿಷ್ಯವನ್ನು ರೂಪಿಸುವಲ್ಲಿ ಹೇಗೆ ಕಾರ್ಯನಿರ್ವಹಿಸಲಿವೆ ಸರ್? ಸೊ ಒಬ್ಬ ಮನುಷ್ಯ ದಿನನಿತ್ಯದ ಬದುಕಿನಲ್ಲಿ ಹುಟ್ಟಿದ ಮೇಲೆ ಅವನು ಬೆಳೀತಾ ಬೆಳೀತಾ ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಹೋಗ್ತಾನೆ. ಸಾಮಾನ್ಯವಾಗಿ 63 ಕಲೆಗಳು ಅಂತ ನಾವು ಕಲ್ತಿದ್ದೇವೆ ವಿದ್ಯೆಯಲ್ಲಿ. ಇವು ಮನುಷ್ಯ ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಾದಾಗ ಈ 63 ಕಲೆಗಳ ಸದುಪಯೋಗ ಮಾಡ್ಕೋತಾನೆ. ಇದಕ್ಕೆ ಒಂದು ಯೋಗ್ಯ ಪ್ರಕಾಶ ಅವನಿಗಿದ್ದರೆ ಅವನು ಸರಿಯಾಗಿ ಇವುಗಳ ಬಳಕೆ ಮಾಡ್ತಾನೆ. ಅದೇ ರೀತಿ ಅವನು ಜೀವನದ ಯಾವುದೇ ಕ್ಷೇತ್ರಗಳಲ್ಲಿ ಕರ್ಮ ಮಾಡಲಿಕ್ಕೆ ಹೋಗಲಿ, ಅವನಿಗೆ ಒಂದು ನಿಶ್ಚಿತವಾದ ಸಾಧನ ಬೇಕಾಗುತ್ತದೆ. ಯಾವುದು ಸರಿಯಾದ ದಿಕ್ಕಿನಲ್ಲಿ ಕೃಷಿ ಮಾಡೋವನಿಗೆ ಒಂದು ಸಾಧನ ಇದೆ, ವಿದ್ಯೆ ಓದೋವನಿಗೆ ಒಂದು ಸಾಧನ ಇದೆ, ಸಮಾಜ ಸೇವೆ ಮಾಡೋವನಿಗೆ ಒಂದಿದೆ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋವನಿಗಿದೆ. ಹೀಗೆ ನಾನಾ ಮುಖಗಳಲ್ಲಿ ಕೆಲಸ ಮಾಡುವಾಗ ನಮಗಿರಬೇಕಾದ ದೃಷ್ಟಿಕೋನಗಳು, ಇದರ ಪರಿಚಯವು ಅದರಲ್ಲಿ ಸಿಕ್ಕೇ ಸಿಗುತ್ತದೆ. ಈ ರೀತಿಯಾಗಿ ಜೊತೆಯಲ್ಲಿ ಮಧ್ಯದಲ್ಲಿ ಅನೇಕ ಧರ್ಮ ಇತ್ಯಾದಿ ಸಮಸ್ಯೆಗಳು ಬರ್ತವೆ. ಆದರೆ ಉದಾತ್ತವಾದ ತಳಹದಿಯ ಮೇಲೆ ಅದು ಮಾನವನಿಗೆ ಒಂದು ನೆರಳು ಕೊಡ್ತಕ್ಕಂಥ ಕೆಲಸವನ್ನೇ ಮಾಡುತ್ತದೆ. ಹೀಗಾಗಿ ಒಂದು ವಿದ್ಯೆ ಅನ್ನೋದೇನಿದೆ ಮತ್ತು ಕರ್ಮ ಅನ್ನೋದೇನಿದೆ ಮತ್ತು ಜೀವನದಲ್ಲಿ ಈ ಧರ್ಮ ಅನ್ನೋದೇನಿದೆ, ಇವು ಒಂದು ವಿಶಿಷ್ಟವಾದಂಥ ಸಂಪತ್ತಿದೆ. ಯಾವುದೇ ಕ್ಷೇತ್ರದಲ್ಲಿ ಹೋಗುವ ಮನುಷ್ಯನಿಗೆ ಒಬ್ಬ ಪರಿಪೂರ್ಣನ ಮಾನವನನ್ನಾಗಿ ಹೊರಹೊಮ್ಮಲಿಕ್ಕೆ ಮಾಡುವ ಇದು ಅತ್ಯಂತ ಮಹತ್ವದ ಪ್ರಯತ್ನ. ಇದು ನಮ್ಮ ಆನ್ವೀಕ್ಷಿಕೆ ಅಧ್ಯಯನ ಕೇಂದ್ರವಾಗಿದೆ. ಸರ್, ಮಾರ್ಗದರ್ಶಕರು ಮತ್ತು ಶೈಕ್ಷಣಿಕ ಸಲಹಾ ಸಮಿತಿಯಲ್ಲಿ ಡಾಕ್ಟರ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು, ಶ್ರೀ KN ಗೋವಿಂದಾಚಾರ್ಯರು ಮತ್ತು ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು, NM ಬಿರಾದಾರ್ ಅವರು, ಶ್ರೀ ಮಹೇಶ್ ಮಾಷಾಳ್ ಅವರಂತಹ ದಿಗ್ಗಜರಿದ್ದಾರೆ ಸರ್. ಈ ನಮ್ಮ ಅನ್ವೀಕ್ಷಿಕೆ ಅಧ್ಯಯನ ಕೇಂದ್ರಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಈ ಹಿರಿಯರ ಮತ್ತು ಸಾಧಕರ ಮಾರ್ಗದರ್ಶನ ಹೇಗೆ ಸಿಗಲಿದೆ ಸರ್? ಕೆಲವರು ನೇರವಾಗಿ ಇಲ್ಲಿ ಬಂದು ಮಾರ್ಗದರ್ಶನ ಕೊಡಲಿದ್ದಾರೆ. ಕೆಲವರು ಅನ್ಯಾನ್ಯ ಕಾರಣಗಳಿಂದ ಬರಲಿಕ್ಕಾಗದೇ ಇದ್ದರೆ ದೂರದಿಂದ ಕೊಡ್ತಾರೆ. ಮತ್ತು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಸಾಹಿತ್ಯ ನಮ್ಮ ಕೈಯಲ್ಲಿದೆ. ಅವು ಇವತ್ತು ಜೀವಂತ ದೀಪಗಳಾಗಿವೆ. ಇವರು ಯಾರೋ ಒಂದು ಪುರಾಣ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿಲ್ಲ. ಈ ಜನ್ಮದಲ್ಲಿಯೇ ಇದ್ದುಕೊಂಡು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ, ಮಾಡಿಕೊಳ್ಳುತ್ತಿರುವಂತಹ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಆ ಬೆಳಕಿನಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ಓಕೆ ಸರ್. ಸರ್, ನಮ್ಮ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಅಂಕಗಳ ಮೇಲೆ ನಿಂತಿದೆ ಸರ್. ಆದರೆ ಅನ್ವೀಕ್ಷಿಕೆಯ ಅಧ್ಯಯನ ಕೇಂದ್ರದಲ್ಲಿ ಅಂಕ ನೀಡುವ ವ್ಯವಸ್ಥೆನೇ ಇಲ್ಲ ಅಂತ ತಿಳಿದು ಬಂತು ಸರ್. ಇಲ್ಲಿ ನಾಯಕತ್ವದ ಗುಣ ಆಗಿರ್ಬೋದು, ಬೇರೆ ಗುಣಗಳನ್ನು ಯಾವ ರೀತಿ ಮೌಲ್ಯಮಾಪನ ಮಾಡ್ಬೋದು ಸರ್? ಸರ್, ಅವನ ಜೀವನವೇ ಇಲ್ಲಿಂದ ಯಾವ ವ್ಯಕ್ತಿ ಹೊರಗೆ ಹೋಗ್ತಾನೆ ಅವನ ಬದುಕೇ ಒಂದು ಮೌಲ್ಯಮಾಪನದ ವಸ್ತುವಾಗಿರುತ್ತದೆ. ಇವತ್ತು ಶಾಲೆಯಲ್ಲಿ ಬಹಳಷ್ಟು ಅಂಕ ತಗೊಂಡವರು ಇದ್ದಾರೆ. ಇವತ್ತು ಕೋಟಿ ಜನ ಜಗ್ಗಿ ಅಂಕ ತಗೊಂಡು, ಈಗ ಮೊನ್ನೆ ಏನು ನಡೀತು ನಮ್ಮ ದೇಶದಲ್ಲಿ, ನೀಟ್ ಪರೀಕ್ಷೆ ಲೀಕ್ ಆದಾಗ, ಇಡೀ ಪರೀಕ್ಷೆ ಕ್ಯಾನ್ಸಲ್ ಆದಾಗ ಯುವಕರಲ್ಲಿ ಬಂದಂಥ ಆಕ್ರೋಶ ನೋಡಿದರೆ, ಸೊ ನಂಬರ್ದಿಂದ, ಅಂಕಗಳಿಂದ ವ್ಯಕ್ತಿಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದನೇ ನಾವು ಈ 2 ವರ್ಷದ ಶಿಕ್ಷಣ ಯಾಕಿಟ್ಟಿದ್ದೇವೆ. IAS ಓದೋನಿಗೆ 8 ತಿಂಗಳ ಕೋರ್ಸ್ ಇದೆ ಭಾರತದಲ್ಲಿ. ಬೇರೆ ಬೇರೆ ಕಾಂಪಿಟೇಟಿವ್ ಕೋರ್ಸ್ಗಳಿಗೆ ಹೋಗೋರಿಗೆ 4 ತಿಂಗಳು 6 ತಿಂಗಳು ಕೋರ್ಸ್ಗಳಿದೆ. ಆದರೆ ನಾವು 2 ವರ್ಷಗಳವರೆಗೆ ನಮ್ಮ ಜೊತೆಗೆ ಇಟ್ಟುಕೊಳ್ಳುವ ಉದ್ದೇಶವೇ ಇಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವ್ಯಕ್ತಿಯನ್ನು ಮೋಲ್ಡ್ ಮಾಡಬೇಕಾಗಿದೆ. ಒಂದು ಯಾವುದೋ ಕೆಲಸಕ್ಕಾಗಿ ಒಬ್ಬ ಮನುಷ್ಯನಿಗೆ ಶಾರ್ಟ್ ಪೀರಿಯಡಲ್ಲಿ ನಾವು ತಯಾರು ಮಾಡಬಹುದು. ಆದರೆ ಈ ಶಾರ್ಟ್ ಪೀರಿಯಡಲ್ಲಿ ತಯಾರು ಮಾಡಲಿಕ್ಕೆ ಹೋಗಿ ದುರಂತದಲ್ಲಿ ಎಂಡ್ ಆದಾಗ ಅದು ಸರಿಯಲ್ಲ. ಅದೊಂದು ಪರಿಪೂರ್ಣತೆಯಿಂದ ವ್ಯಕ್ತಿ ತಯಾರಾಗಬೇಕನ್ನೋ ದೃಷ್ಟಿಯಿಂದಲೇ ಇದು ರೆಸಿಡೆನ್ಷಿಯಲ್ ಕೋರ್ಸ್ ಇದೆ. ನಿಜವಾಗಿ ಅಂದರೆ 2 ಇಯರ್ ರೆಸಿಡೆನ್ಷಿಯಲ್ ಕೋರ್ಸ್ ಅಂದರೆ ಇದೊಂದು ನಿಜವಾದಂಥ ತಪಸ್ಸು ಅಂತ ನಾನು ಹೇಳ್ಬೋದು. ಇದನ್ನೇ ನಾವು ಡೇವ್ ಕಾಲೇಜ್ದಲ್ಲಿ 5 ವರ್ಷ ಆದರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಹೌದು ಸರ್. ತರಗತಿ ಒಳಗಿನ ಪಾಠದ ಅಲ್ಲದೆ 2ನೇ ಮತ್ತು 3ನೇ ಸೆಮಿಸ್ಟರ್ನಲ್ಲಿ ಸಮುದಾಯದೊಂದಿಗೆ ಒಳಗಾಗುವಿಕೆ ಮತ್ತು ಪ್ರಾಯೋಗಿಕ ಅಧ್ಯಯನಗಳ ಬಗ್ಗೆ ಒತ್ತು ನೀಡಲಾಗಿದೆ ಸರ್. ಈ ಪರಿಸರದ ನೈಜ ಅನುಭವ ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯ ಆಗಲಿದೆ ಸರ್? ಇದು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉತ್ಕೃಷ್ಟ ಕೆಲಸಗಳನ್ನು ಮಾಡತಕ್ಕಂಥ ಸಾವಿರಾರು ಸಂಘಟನೆಗಳು ಈಗ ಜೀವಂತವಾಗಿವೆ. ಬದುಕನ್ನು ನಾವು ಸಾಮಾನ್ಯವಾಗಿ 10 ಅಂಗಗಳಲ್ಲಿ ಡಿವೈಡ್ ಮಾಡಿದ್ದೇವೆ. 100ಕ್ಕೆ 90ರಷ್ಟು ಜನ ಈ 10 ಅಂಗಗಳಲ್ಲಿಯೇ ತಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ. ಅವರಿಗೆ ಅಂಥ ಕಡೆ ಈ ಬದುಕಿನ ಸಾರ್ಥಕತೆ ಕಡೆಗೆ ದಿಶೆ ನೀಡುವ ದೃಷ್ಟಿಯಿಂದ ಅವ್ರ ಜೊತೆಗೆ ಸಂಬಂಧ ಬೆಳೆಸ್ತೇವೆ. ಈ ವಿದ್ಯಾರ್ಥಿಗಳನ್ನು ಅಲ್ಲಿ ಅನುಭವಕ್ಕಾಗಿ 1 ತಿಂಗಳವರೆಗೆ ಅವಶ್ಯಕತೆ ಬಿದ್ದರೆ ಅಲ್ಲಿದ್ಕೊಂಡು ಅಲ್ಲಿರೋ ಸಾಧಕ ಬಾಧಕ ಒಂದೇ ಕೇಂದ್ರದಲ್ಲಿ ಪರಿಪೂರ್ಣತೆ ಸಿಗೋದಿಲ್ಲ ಅಂದರೆ 2-3 ಕೇಂದ್ರಗಳಿಗೆ ಅವರ ಪ್ರವಾಸದ ಅವಕಾಶ ಮಾಡ್ತೇವೆ. ಈ ರೀತಿ ಬದುಕನ್ನು ಎದುರಿಸ್ತಕ್ಕಂಥ ಮತ್ತು ತನಗೆ ಬೇಕಾಗಿರ್ತಕ್ಕಂಥ ಪರಿಣಿತಿಯಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದಲೇ ಈ ಇಡೀ ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸಲಾಗಿದೆ. ಸರ್, ಈ ರಾಷ್ಟ್ರ ಮಟ್ಟದ ಅಧ್ಯಯನ ಕೇಂದ್ರವನ್ನು ದೊಡ್ಡ ದೊಡ್ಡ ಮಹಾನಗರಗಳ ಬದಲಾಗಿ ನಮ್ಮ ಸೇಡಂನಲ್ಲಿ ಸ್ಥಾಪಿಸ್ತಕ್ಕಂಥ ಮೂಲ ಉದ್ದೇಶ ಸರ್? ಇದು ನಮ್ಮ ಶಕ್ತಿಗೆ ಸಂಬಂಧಪಟ್ಟಂತಿದೆ. ಒಂದು ಊರಿಗೆ ರಾಜನಾಗಿದ್ದವನು ಇನ್ನೊಂದು ಊರಿಗೆ ಪಿಂಜಾರ ಅಂತ ಕರೀತಾರೆ. ಹಾಗೆಯೇ ನಮ್ಮ ಶಕ್ತಿ ಎಲ್ಲಿದೆ, ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಆಶೆಗೆ ತಕ್ಕಂತೆ ಕನಿಷ್ಠತಮ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ. ಆರ್ಥಿಕವಾಗಿ, ಭೌತಿಕವಾಗಿ, ಆಂತರಿಕವಾಗಿ ಇದು ನಮಗೆ ಒಂದು ಉತ್ಕೃಷ್ಟವಾದ ಜಾಗ ಇದೆ. ದೊಡ್ಡ ನಗರಕ್ಕೆ ಎಷ್ಟೆಷ್ಟು ದೊಡ್ಡ ನಗರಕ್ಕೆ ಹೋಗ್ತೇವೋ ಅಷ್ಟಷ್ಟು ನೂರಾರು ಸಾವಿರಾರು ಕೋಟಿಗಳಷ್ಟು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದು ನಮ್ಮ ಕೈ ಮೀರಿರ್ತಕ್ಕಂಥದ್ದು. ಇದು ನಮಗಿರುವ ಶಕ್ತಿಯ ಆಧಾರದ ಮೇಲೆ ಸೇಡಂದಲ್ಲಿ ನಮ್ಮದೇ ಸಂಸ್ಥೆ 9 ಎಕರೆ ಜಮೀನನ್ನು ಸ್ಪೆಸಿಫಿಕೇಷನ್ ಮಾಡಿದ್ದೇವೆ. ಬರುವ 3 ವರ್ಷಗಳಲ್ಲಿ ಸ್ವತಂತ್ರ ಕಟ್ಟಡ ಆಗುತ್ತೆ. ಆವಾಗ ಇವತ್ತೇನು ನಾವು 30 ಮಕ್ಕಳು ಪ್ರತಿ ವರ್ಷ ತಗೋತೇವೆ ಅದನ್ನು 100ಕ್ಕೆ ಏರಿಸ್ತೇವೆ 2 ವರ್ಷದ ಪಠ್ಯಕ್ರಮಕ್ಕಾಗಿ. ಓಕೆ ಸರ್. ಯಾವುದೇ ಕೋರ್ಸ್ ಸೇರೋ ಮುಂದೇನು ಅಂತಕ್ಕಂಥ ಪ್ರಶ್ನೆ ಸಹಜ. ಅಧ್ಯಯನ ಕೇಂದ್ರವನ್ನು ಮುಗಿಸಿದ ನಂತರ ಯುವಕರಿಗೆ ತೆರೆದುಕೊಳ್ಳುವಂತಹ ಭವಿಷ್ಯದ ದಾರಿಗಳ ಬಗ್ಗೆ ಏನಾದರೂ? ಇದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಇವತ್ತು ಒಂದು ತಾಸಿನ ಎಲ್ಲಿಯಾದರೂ ಬೈಠಕ್ಕೆ ಹೋದರೆ ನನಗೇನು ಸಿಗುತ್ತೆ, 1 ದಿವಸದ ಕಾರ್ಯಕ್ರಮ ಹೋದರೆ ನನಗೇನು ಸಿಗುತ್ತೆ, 1 ವಾರದ ಕೋರ್ಸಿಗೆ ಹೋದರೆ ನನಗೇನು ಸಿಗುತ್ತೆ. ಕೋಟಾದಲ್ಲಿ ಇವತ್ತು 4-5 ಲಕ್ಷ ಜನ ಓದಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಎಷ್ಟು ಜನರಿಗೆ ಎಷ್ಟು ಸಿಕ್ಕಿದೆ? IAS ಓದಲಿಕ್ಕೆ 12 ಲಕ್ಷ ಜನ ಪ್ರತಿ ವರ್ಷ ಹೋಗ್ತಾರೆ. ಎಷ್ಟು ಜನ IAS ಮಾಡಿದ್ದಾರೆ? ಇದು ನೋಡ್ರಿ, ಮಾನವನ ವಿಕಾಸ ಅನ್ನೋದೇನಿದೆಯಲ್ಲ, ಅನ್ಹೆಲ್ದಿ ಕಾಂಪಿಟೇಷನ್ ಮೇಲೆ ನಿಂತಿಲ್ಲ. ಒಂದು ಸತ್ಯದ ತಳಹದಿಯ ಮೇಲೆ ಇದನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಮತ್ತು ಈ ಬದುಕು ಕೈ ಚಾಚಲಿಕ್ಕೆ ದೇವರು ಕೊಟ್ಟಿಲ್ಲ. ಕೈ ಚಾಚಿದವರಿಗೆ ಕೈ ಹಿಡಿದು ಮೇಲಕ್ಕೆ ಎತ್ತಲಿಕ್ಕಾಗಿ ನಮ್ಮ ಶಿಕ್ಷಣ ಇದೆ. ಹೀಗಾಗಿ ಇಲ್ಲಿಂದ ಹೊರಗೆ ಬರ್ತಕ್ಕಂಥ ವ್ಯಕ್ತಿ ಎಂದೂ ತನ್ನ ಬದುಕಿಗಾಗಿ ಅವ ಪ್ರಶ್ನೆನೇ ಮಾಡೋದಿಲ್ಲ. ಅವನು ಸದಾಕಾಲ ಇನ್ನೊಬ್ಬರು ಯಾರು ಆಯಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡಿರ್ತಾನೆ ಅಲ್ಲಿ ಬಿದ್ದವರಿಗೆ, ಕಷ್ಟದಲ್ಲಿದ್ದವರಿಗೆ ಅವರಿಗೆ ಕೈ ಹಿಡಿದು ಮೇಲೆತ್ತುವ ಒಬ್ಬ ನಾಯಕತ್ವದ ಗುಣ ಹೊಂದಿಕೊಂಡು ಆತ ಹೊರಗೆ ಬರ್ತಾನೆ. ಮತ್ತು ಯಾವುದೇ ಛಲ ಕಪಟ ಮೋಸ ಇಲ್ಲದೇ ಕಾರ್ಯ ಮಾಡ್ತಕ್ಕಂಥ ಕಾರ್ಯಕರ್ತ ಇಲ್ಲಿಂದ ಹೊರಗೆ ಬರ್ತಾನೆ. ಸರ್, ಕೊನೆಯದಾಗಿ 21ರಿಂದ 30 ವರ್ಷದೊಳಗಿನ ಏನಾದರೂ ಸಾಧನೆ ಮಾಡ್ಬೇಕಂತಕ್ಕಂಥ ಹಂಬಲವಿರ್ತಕ್ಕಂಥ ಯುವಕ ಯುವತಿಯರಿಗೆ ನಿಮ್ಮ ಸಂದೇಶ? ನಾನು 21ರಿಂದ 30-35 ವರ್ಷದ ಒಳಗಿರ್ತಕ್ಕಂಥ ಯುವಕ ಯುವತಿಯರಲ್ಲಿ ಒಂದೇ ಒಂದು ನನ್ನ ಕಳಕಳಿಯ ವಿನಂತಿ ಇದೆ. ಇವತ್ತು ನಾನು ಪ್ರತಿ ವರ್ಷ ನೋಡ್ತೇನೆ, ಸುಮಾರು ಒಂದು 40 ಕೋಟಿ ಜನ ಯುವಕರು ಯುವತಿಯರು ತಮ್ಮ ಬದುಕಿನ ಒಂದು ವಯಸ್ಸಿಗೆ ಬಂದ ತಕ್ಷಣ 15-20 ವರ್ಷಗಳವರೆಗೆ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೊಟ್ಟು ನನ್ನ ತಿಳಿದ ಮಟ್ಟಿಗೆ ಕನಿಷ್ಠ 90% ಮಂದಿ ನಿರಾಶೆ ಆಗಿ ಬರ್ತಾರೆ. ಕೇವಲ 10% ಮಂದಿನೇ ತುಂಬ ಒಳ್ಳೆಯವರಿದ್ದಾರೆ,
ಬಾಕಿ 90% ವ್ಯಕ್ತಿಗಳು ಅಯೋಗ್ಯರು ಅಂತ ನಾನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹುಚ್ಚರಂತೆ ತಮ್ಮ ಬದುಕನ್ನು ಏಜ್ ಬಾರ್ ಆಗುವವರೆಗೆ ಹಾಳು ಮಾಡಿಕೊಳ್ಳುವ ಬದಲಾಗಿ ಸಾಹಸ ಮಾಡಿ ನಮ್ಮ ಅನುವೀಕ್ಷಿಕೆ ಕೇಂದ್ರಕ್ಕೆ ಬಂದು ಇದನ್ನು ಅನುಭವಪಟ್ಟು 4-5 ವರ್ಷಗಳ ನಮ್ಮ ಪ್ರಯೋಗದ ನಂತರ ದೇಶದ ಯುವ ಪೀಳಿಗೆಗೆ ಬೆಳಕನ್ನು ನೀಡ್ತಕ್ಕಂಥ ಇಂತಹ ಶಿಕ್ಷಣ ಸಂಸ್ಥೆಗಳು ಹೊರಗೆ ಬರಬೇಕನ್ನೋದೇ ನಮ್ಮ ಆಸೆ ಇದೆ. ಇಲ್ಲಾಂದರೆ ಪಾರ್ಲಿಮೆಂಟ್ದಲ್ಲಿಯೂ ನೌಕರಿ ಚರ್ಚೆ ಆಗುತ್ತೆ, ದಿನನಿತ್ಯದ ಬದುಕಿನಲ್ಲಿ ನೌಕರಿ ಚರ್ಚೆ ಆಗುತ್ತೆ, ಪಾಠ ಹೇಳುವಾಗ ಶಿಕ್ಷಕರು ಲೆಕ್ಚರರ್ಸು ನೌಕರಿ ಬಗ್ಗೆನೇ ಮಾತಾಡ್ತಾರೆ. ಸಾಕ್ಷಾತ್ ಸೃಷ್ಟಿಕರ್ತ ಬಂದರೂ ಎಲ್ಲರಿಗೆ ನೌಕರಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವನು ನಿಜವಾಗಿ ಒಡೆಯನಾಗಲಿಕ್ಕೆ ಹುಟ್ಟಿದ್ದಾನೆ. ಒಡೆಯನಾಗಬೇಕಾದವನು ಇನ್ನೊಬ್ಬರನ್ನು ಇನ್ನೊಂದು ಹುದ್ದೆಯನ್ನು ಹಿಡಿಯುವ ಬದಲಾಗಿ ತನ್ನನ್ನು ತಾನು ಪ್ರತಿನಿತ್ಯ ಕನ್ನಡಿಯಲ್ಲಿ ನೋಡಿಕೊಂಡು ತನಗೇ ತಾನು ಸ್ಪರ್ಧೆಯಂತ ಬೆಳೆದುಕೊಂಡು ಹೋದರೆ ಅವನು ಅಸಾಧಾರಣ ವ್ಯಕ್ತಿ, ಅತಿ ಎತ್ತರದ ವ್ಯಕ್ತಿ ಈ ಜಗತ್ತಿನಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ದಿಕ್ಕಿನಲ್ಲಿ ನಮ್ಮ ಯುವಕ ಮತ್ತು ಯುವತಿಯರಿಗೆ ಇದನ್ನು ಒಂದು ಹೊಸ ಬೆಳಕಿನ ನಮ್ಮದೊಂದು ಸಣ್ಣ ಕಿಡಿ ಇದೆ. ಈ ಕಿಡಿಯಿಂದ ಬರುವ 4-5 ವರ್ಷಗಳಲ್ಲಿ ಪರಿಣಾಮ ಬಂತು ಅಂದರೆ ಇದರದೇ ಅನುಕರಣೆಗಳು ಅನ್ಹೆಲ್ದಿ ವೇದಿಂದ ನಿರ್ಮಾಣವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೊಸ ಹಾದಿ ಹಿಡಿಬೇಕು ಅನ್ನೋದೇ ನಮ್ಮ ಆಶೆ ಇದೆ. ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿ ಅನ್ವೀಕ್ಷಿಕೆ ಅಧ್ಯಯನ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ತಮಗೆ ಗೌರವಪೂರ್ವಕ ಧನ್ಯವಾದಗಳು ಸರ್. ಜೈ ಹಿಂದ್. ವೀಕ್ಷಕರೇ, ನೀವೇನಾದರೂ 21 ವರ್ಷದಿಂದ 30 ವರ್ಷದ ಒಳಗಿನ ಯುವಕರಾಗಿದ್ದರೆ, ಜಗತ್ತಿನಲ್ಲಿ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ಏನಾದರೂ ಸಾಧನೆ ಮಾಡಬೇಕಾಗಿದ್ದರೆ ಹಿಂದೆ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 10. ನಮಸ್ಕಾರ.